ರಾಜ್ಯಾದ್ಯಂತ ಅಭಿಮಾನಿಗಳು ನಟ ಪುನೀತ್ ರಾಜ್ಕುಮಾರ್ ಜನ್ಮದಿನವನ್ನ ಬಹಳ ಅದ್ದೂರಿಯಾಗಿ ಆಚರಿಸ್ತಾ ಇದ್ದಾರೆ. 50ನೇ ವರ್ಷದ ಬರ್ತ್ಡೇ ಆಗಿರೋದ್ರಿಂದ ಈ ಬಾರಿ ಈ ಬರ್ತ್ಡೇ ತುಂಬಾನೇ ಸ್ಪೆಷಲ್ ಆಗಿದೆ. ಕಂಠೀರವ ಸ್ಟುಡಿಯೋದಲ್ಲಿರುವ ಸಮಾಧಿಗೆ ಅಭಿಮಾನಿಗಳು, ಕುಟುಂಬದವರು ಹಾಗೂ ಸೆಲೆಬ್ರಿಟಿಗಳು ಭೇಟಿ ನೀಡಿ ಪುನೀತ್ ಸಮಾಧಿಗೆ ವಿಶೇಷ ಪೂಜೆ ಸಲ್ಲಿಸಿದ್ದಾರೆ. ನನ್ನ ತಾಯಿಯ ನಂತರ ತುಂಬಾ ಇಷ್ಟಪಡುವಂತ ಒಂದು ವ್ಯಕ್ತಿತ್ವ ಅಂದ್ರೆ ಅದು ಅಪ್ಪು ಸರ್. ಸೊ ಅವರ 50ನೇ ಹುಟ್ಟುಹಬ್ಬವನ್ನ ಬಹಳ ಭರ್ಜರಿಯಾಗಿ ಆಚರಿಸ್ತಾ ಇದ್ದಾರೆ ಎಲ್ಲ ಅಭಿಮಾನಿಗಳು. ನಾನು ಕೂಡ ಒಂದು ಪುಟ್ಟ ಅಭಿಮಾನಿಯಾಗಿ ಆ ಎಲ್ಲ ಅಭಿಮಾನಿಗಳಿಗೆ ಸದಾ ತುಂಬ ಹೃದಯದ ಧನ್ಯವಾದಗಳನ್ನ ಹೇಳಕ್ ಇಷ್ಟಪಡ್ತೀನಿ. ಇಷ್ಟು ಅದ್ದೂರಿಯಾಗಿ ಹಬ್ಬ ತರ ಸಂಭ್ರಮಿಸ್ತಾ ಇದ್ದಾರೆ. ಅಪ್ಪು ಸರ್ ವ್ಯಕ್ತಿತ್ವ ಅದು ಬಂಗಾರದಂತಹ ಮನುಷ್ಯ. ಸೂರ್ಯನೊಬ್ಬ, ಚಂದ್ರನೊಬ್ಬ, ನಮ್ಮ ಪುನೀತ್ ರಾಜ್ಕುಮಾರ್ ಯಾವತ್ತೂ ಒಬ್ರೆ. ಅಂಡ್ ಸಿನಿಮಾದಲ್ಲೇ ಹೇಳ್ತಾರಲ್ಲ, ಇಲ್ಲಿ ಯಾರು ಬೇಕಾದ್ರೂ ಬಂದು ಹೋಗ್ಬೋದು, ಅಪ್ಪು ಯಾವತ್ತೂ ಇಲ್ಲೇ ಇರ್ತಾರೆ, ಅಪ್ಪು ಲೋಕಲ್ ಅಂತ ಹೇಳಿ. ಅವ್ರು ನಮ್ಮೂರು ಅನ್ನೋ ಹೆಮ್ಮೆ. ಅಪ್ಪು ರಿಲೀಸ್ ಆಗಿರೋದು ಅಭಿಮಾನಿಗಳಿಗೆ ಒಂದು ದೊಡ್ಡ ಹಬ್ಬ. ಸೊ ಖುಷಿ ಆಗುತ್ತೆ. ಪ್ರತಿ ವರ್ಷ ಕೂಡ ಯಾವುದೇ ಸಿನಿಮಾ ರಿಲೀಸ್ ಆದ್ರೂ ಕೂಡ ಇದೇ ರೀತಿ ನಾವು ಅವ್ರನ್ನ ಸೆಲೆಬ್ರೇಟ್ ಮಾಡ್ತೇವೆ. ನನ್ನ ಡಿಫಿಕಲ್ಟ್ ಟೈಮ್ಸಲ್ಲಿ ನನಗೆ ಇನ್ಸ್ಪೈರ್ ಮಾಡಿದಂಥ ಪರ್ಸನ್ ಅಂದರೆ ದಟ್ ಈಸ್ ಅಪ್ಪು ಸರ್. ಬಿಕಾಸ್ ಅವ್ರ ಮೂವೀಸ್ ನೋಡಿದಾಗ ಅಥವಾ ಅವ್ರು ಮಾಡೋ ಕೆಲಸಗಳು ನೋಡಿದಾಗ ನಾನು ತುಂಬ ಇನ್ಸ್ಪೈರ್ ಆಗಿದ್ದೀನಿ ಪರ್ಸ್ನಲಿ. ಬೇರೆಯವ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಐ ಹ್ಯಾವ್ ಬೀನ್ ಇನ್ಸ್ಪೈರ್ಡ್ ಬೈ ಹಿಮ್ ಆ್ಯಂಡ್ ಮೋಟಿವೇಟೆಡ್ ಬೈ ಹಿಮ್ ಅ ಲಾಟ್. ಸೊ ಹಾಗಾಗಿ ನಾನು ಅವರ ಅಭಿಮಾನಿ. ಸೊ ಅವರಿದ್ದಿದ್ರೆ ಈ ಕ್ರೇಜೇ ಡಿಫ್ರೆಂಟ್. ಇನ್ನು ಅಂದರೆ ಅವ್ರನ್ನ ನೋಡೋದಕ್ಕೆ ಬರೋದು. ಸೊ ಆ ಕ್ರೇಜ್ ಇನ್ನೂ ಕಡಿಮೆ ಆಗಿಲ್ಲ, ಇನ್ನೂ ಜಾಸ್ತಿ ಆಗ್ತಿದೆ ಹೊರತು ಕಡಿಮೆ ಅಂತೂ ಆಗಿಲ್ಲ. ಬಟ್ ನನಗೊಂದು ಆಸೆ ಇತ್ತು ಅವ್ರನ್ನ ಪರ್ಸ್ನಲ್ ಆಗಿ ಮೀಟ್ ಮಾಡಿ ನಾನು ಎಷ್ಟು ಅಭಿಮಾನಿ ಅಂತ ಹೇಳಬೇಕು ಅಂತ. ಬಟ್ ಅದು ಆಗಲಿಲ್ಲ, ಅದೊಂದು ಬೇಜಾರಿದೆ ಅಷ್ಟೇ. ಬಟ್ ಥ್ರೂ ಆರ್ ವರ್ಕ್ ಅವ್ರು ಯಾವಾಗಲೂ ಜೀವಂತವಾಗಿರ್ತಾರೆ. ನಾನು ಚಿಕ್ಕ ವಯಸ್ಸಿಂದ ಅಪ್ಪು ಅಭಿಮಾನಿ. ನಾನಿವಾಗ ರಿಸೋರ್ಸ್ ಪ್ರೋ ಕಂಪ್ನಿಲಿ ವರ್ಕ್ ಮಾಡ್ತಾ ಇದ್ದೀನಿ. ಸೊ ಲೀವ್ ಹಾಕಿ ಅಪ್ಪು ಸರ್ಗೆ ವಿಶ್ ಮಾಡಕ್ಕೆ ಬಂದಿದ್ದೀನಿ. ಹ್ಯಾಪಿ ಬರ್ಡೇ ಅಪ್ಪು ಸರ್. ನಾವು ಮಿಸ್ಸೇ ಮಾಡ್ಕೊಳ್ಳಲ್ಲ. ಅವ್ರು ಯಾವಾಗಲೂ ಅಭಿಮಾನಿಗಳ ಮನಸ್ಸಲ್ಲಿ ಇದೇ ಸಾಕ್ಷಿ ಅವರು ಬದುಕಿದ್ದಾರೆ ಅಂತ ಗೊತ್ತಾಗಕ್ಕೆ. ಸೊ ಯಾವತ್ತೂ ಮಿಸ್ ಮಾಡಲ್ಲ. ಮಿಸ್ ಮಾಡ್ತೀವಿ ಅಂದ ತಕ್ಷಣ ಇಲ್ಲಿ ಬಂದು ನಾವು ನೋಡ್ಕೊಂಡು ಹೋಗ್ತೀವಿ. ಬೆಂಗಳೂರು ಅವ್ರ ರೋಡ್ಗಳಲ್ಲೇ ನೋಡಲಿ, ಅವ್ರ ಸ್ಮೈಲಿಂಗ್ ಫೇಸ್ ಅಂದ್ರೆ ಭಾಳ ಇಷ್ಟ. ಹಿರಿಯರಾಗಲಿ ಕಿರಿಯರಾಗಲಿ ಭಾಳ ರೆಸ್ಪೆಕ್ಟು, ಆಗಳ ಭಾಳ ವಿನಯತೆ. ಅವರು ಕಂಡ್ರೆ ಭಾಳ ಇಷ್ಟ ಸರ್. ಅವ್ರ ಡ್ಯಾನ್ಸ್ ಆಗಲಿ, ಪರ್ಫಾರ್ಮೆನ್ಸ್ ಆಗಲಿ ಒಳ್ಳೆ ಅಭಿನಯ ಇದು ಸರ್. ಪುನೀತ್ ರಾಜ್ಕುಮಾರ್ ಭಾಳ ಇಷ್ಟ ನಮಗೆ. ಅವನು ಇನ್ನೂ ಒಂದು ಸ್ವಲ್ಪ ದಿವಸ ಇರಬೇಕಾಗಿತ್ತು. ದೇವರು ಅವನು ಕರ್ಕೊಂಡ್ರು. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಬೇಡ್ಕೊಳ್ತೀವಿ. ಅಪ್ಪು ಅಭಿಮಾನಿ ನಾವು. ಅವ್ರದ್ದು ಫಸ್ಟ್ ಪಿಕ್ಚರು ಇಂದ ತುಂಬ ಅಭಿಮಾನಿನೇ. ಆದರೆ ತುಂಬ ಖುಷಿಪ್ಪ ಅವರು ಅಂದರೆ ನಮ್ಮ ಖುಷಿ. ಇವಾಗ 50ನೇ ವರ್ಷದ ಇದು ಅಲ್ವಾ ಸಂದರ್ಭ, ಅದರಲ್ಲಿ ನಮ್ಗೆ ತುಂಬ ಆಸೆ ಪಡ್ತೀವಪ್ಪ. ಅವ್ರು ನಮ್ಮ ಮನಸ್ಸಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಅವ್ರ ಸಲಾಗಿ ಅಂತಾನೆ ಬಂದಿದ್ದೀವಿ. ಬೆಳಗ್ಗೆನೆ ನಿನ್ನೆನೆ ನೈಟ್ ಐತಿದ್ವಿ, ಟ್ರೈನ್ 6 ಗಂಟೆಗೆ ಬಂದಿವಿ. ಆದ್ರೂ ಮಿಸ್ ಆದ್ರು. ನಮ್ಮ ಫ್ಯಾಮಿಲಿ ಬಂದಿದ್ರಿ. ನಾನು ಚಿಕ್ಕ ವಯಸ್ಸಿಂದನೂ ಅಪ್ಪು ಸರ್ ದೊಡ್ಡ ಅಭಿಮಾನಿ. ನನಗಿಂತ ನಮ್ಮ ಅಪ್ಪ. ಅವ್ರ ಕಡೆಯಿಂದ 2 ತುತ್ತು ನಾನು ಅನ್ನ ತಿನ್ನತ್ತೀನಿ. ಬರಬೇಕಂತ ಎಷ್ಟೋ ಒಂದು 3 ವರ್ಷ ಆಯಿತು ಬರಬೇಕಂತ ಬರೋಕ್ಕಾಗಿಲ್ಲ. ಈ ವರ್ಷ ಡೇಟ್ ಫ್ರೀ ಮಾಡ್ಕೊಂಡು ಬಂದೀನಿ. ಬಟ್ ಫಂಕ್ಷನ್ ಇರುತ್ತೆ, ಕಂಟಿನ್ಯೂ ಕಾರ್ಯಕ್ರಮ ಇರುತ್ತೆ. ಎಲ್ಲರೂ ಸಪೋರ್ಟ್ ಮಾಡ್ತಾರೆ. ಅಪ್ಪು ಥರನ ಪ್ರೀತಿ ಮಾಡ್ತಾರೆ, ಗೌರವ ಕೊಡ್ತಾರೆ, ಸಾಕು ಇಷ್ಟೇ. ಅವ್ರ ಕಡೆಯಿಂದ ನಾನು 2 ತುತ್ತು ಅನ್ನವನ್ನು ತಿನ್ನತ್ತೀನಿ. ಈಗ ಅವ್ರ ಬಗ್ಗೆ ಎಷ್ಟು ಹೇಳಿದರೆ ಕಡಿಮೆನೇ. ಅವ್ರು ನನ್ನ ದೇವರಂತ ನಂಬಿ ಅವ್ರ ಮನೆಯಲ್ಲಿ ಫೋಟೋ ಪೂಜೆ ಮಾಡ್ತೀನಿ ಕೂಡ. ಅವ್ರ ಮನೆಯಲ್ಲಿ, ನಮ್ಮ ಮನೆಯಲ್ಲಿ ಕೂಡ ಅವ್ರ ಫೋಟೋ ಇದೆ ತುಂಬ. ಅವ್ರ ಬಗ್ಗೆ ಎಷ್ಟು ಹೇಳಿದ್ರು ಆ ದೇವ್ರದ್ದು ಇದು ಅನ್ಬೇಕು ನಾನು. ಸರ್ ಬೆಳಗಾವಿ. ಅಪ್ಪು ಡ್ಯಾನ್ಸು, ಅವ್ರ ಥರ ಐಟಮ್ ಎಲ್ಲ ರೀಲ್ಸು ವಿಡಿಯೋ. ಪುನೀತ್ ರಾಜ್ಕುಮಾರ್ ಎಂಬ ಶುರುವಾಗಿ 50 ವರ್ಷ. ಎಲ್ಲ ಕನ್ನಡ ಅಭಿಮಾನಿಗಳಿಗೆ, ಕಲಾಭಿಮಾನಿಗಳಿಗೆ, ಪುನೀತ್ ರಾಜ್ಕುಮಾರ್ ಅಭಿಮಾನಿಗಳಿಗೆ ಶುಭಾಶಯಗಳು. ಸೊ ಇವತ್ತು ಬಹಳ ಖುಷಿ ಇದೆ ಜನ ಸಂಭ್ರಮ ನೋಡೋದಕ್ಕೆ. ನಾನು ಒಂದೇ ಅಲ್ಲ, ಮುಂದೆ ಸಲ ಬರ್ತೀನಿ ಅಷ್ಟೇ. ನಿನ್ನೆ ಎಲ್ಲ ಮೊನ್ನೆ ಅದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಅಂದರೆ ಅಶ್ವಿನಿ ಮ್ಯಾಮ್ ಬರ್ತಡೇ ದಿನ ಅಪ್ಪು ರಿಲೀಸ್ ಆಯಿತು. ಸತ್ಯ ಏನು ಅಂದರೆ ಅದನ್ನು ನೋಡ್ಕೊಂಡು ಶುರು ನಡೀತಾ ಇತ್ತು, ನೋಡೋಕ್ಕಾಗಿಲ್ಲ. ಅದು ಸತ್ಯ ಏನು ಅಂದರೆ ನೋಡೋಕ್ಕೂ ಆಗ್ತದಂದ್ರೆ ನೋಡೋ ಮನಸ್ಸು ನಮಗಿಲ್ಲ. ಬಿಕಾಸ್ ದ ರೀಸನ್ ಈಸ್ ಅಷ್ಟು ಆಗ್ತದೆ. ನಾನು ತರಲೆ ಮಾಡೋದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.